ಕಂದಾಯ ಇಲಾಖೆ ಅಧಿಕಾರಿ ನೌಕರರನ್ನ ಬೈದಿದ್ದು ಆಯ್ತು. ಈಗ ಬೆಂಗಳೂರು ಮೆಟ್ರೋ ಅಧಿಕಾರಿ ನೌಕರರ ಸರದಿ ಬಂದುಬಿಟ್ಟಿದೆ ಅಂತೆ. ನೋಡಿ, ಅಧಿಕಾರಿಗಳನ್ನ ಬೈಯುವಂತಹ ಒಂದು ಸರದಿ ಒಂದಿಂದ ಒಂದು ಇಲಾಖೆಗೆ ಹೋಗ್ತಾ ಇದೆ. ನಮ್ಮ ಮೆಟ್ರೋ ಅಧಿಕಾರಿಗಳ ವಿರುದ್ಧ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವರು ಈಗ ಸಿಡಿಮಿಡಿ ಆಗ್ತಾ ಇದ್ದಾರೆ. ಕಂದಾಯ ಇಲಾಖೆಯವರನ್ನ ಬೈದ್ರು, ಬುದ್ಧಿ ಹೇಳಿದ್ರು. ಈಗ ಬೆಂಗಳೂರು ಮೆಟ್ರೋ ಅಧಿಕಾರಿಗಳು ನೌಕರರ ಒಂದು ಸರದಿ ಬಂದಿದೆ. ನಮ್ಮ ಮೆಟ್ರೋ ಅಧಿಕಾರಿಗಳೇನಿದ್ದಾರೆ ಅವರ ವಿರುದ್ಧ ಕೃಷ್ಣ ಬೈರೇಗೌಡ ಅವರು ಕೋಪಗೊಂಡಂತೆ ಕಾಣ್ತಾ ಇದೆ. ದೇವನಹಳ್ಳಿ ಏರ್ಪೋರ್ಟ್ ಮೆಟ್ರೋ ಕಾಮಗಾರಿ ವಿಳಂಬ ಆಗ್ತಾ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೆಟ್ರೋ ಕಾಮಗಾರಿ ಪರಿಶೀಲನೆ ವೇಳೆ ಅಧಿಕಾರಿಗಳಿಗೆ ಸಚಿವ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೆಳಗ್ಗೆನೆ ನಾಗಾವರ ಬಾಗಲೂರು ಕ್ರಾಸ್ವರೆಗೆ ಕಾಮಗಾರಿ ಏನು ಪರಿಶೀಲನೆ ಮಾಡಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಈ ವೇಳೆ ಅಧಿಕಾರಿಗಳಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ, ಮಾತನಾಡಿದ್ದಾರೆ. 2 ವರ್ಷದಿಂದ ಏರ್ಪೋರ್ಟ್ ಮಾರ್ಗದಲ್ಲಿ ಕೆಲಸ ಆಗಿಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ 2 ತಿಂಗಳಲ್ಲಿ ಮ್ಯಾಜಿಕ್ ಮಾಡ್ತೀರಾ ನೀವು? ಹೆಂಗೆ ಕೆಲಸವನ್ನು ಮಾಡ್ತೀರಿ? ಎಲ್ಲೋ ನಡೆಯೋ ಕೆಲಸಕ್ಕೆ ಮತ್ತಿನ್ನೆಲ್ಲೋ ಯಾಕೆ ಬ್ಲಾಕ್ ಮಾಡ್ತೀರಾ ನೀವು? ಜನರಿಗೆ ಯಾಕೆ ತೊಂದರೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಕಾಮಗಾರಿ ವೇಳೆ ಜನರಿಗೆ ಯಾಕೆ ತೊಂದರೆಯನ್ನು ಕೊಡುತ್ತಿದ್ದೀರಾ ನೀವು? ಮೆಟ್ರೋ ಅಧಿಕಾರಿಗಳಿಗೆ ಚಳಿಯನ್ನು ಬಿಡಿಸಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಅವರು. ನಿಜಕ್ಕೂ ಕೂಡ, ಯಾಕಂದರೆ ಕೆಲ ದಿನಗಳ ಹಿಂದೆ ಅಷ್ಟೇ ಕಾಮಗಾರಿ ಪರಿಶೀಲನೆ ವೇಳೆ ಅಧಿಕಾರಿಗಳಿಗೆ ತೀವ್ರ ತರಾಟೆಯನ್ನು ತೆಗೆದುಕೊಂಡಿದ್ರು ಇವರು. ಇದೀಗ ಇಂದೂ ಸಹ ಅಧಿಕಾರಿಗಳ ಒಂದು ಮುಖಕ್ಕೆ ಸರಿಯಾಗಿ ಉಗಿದಿದ್ದಾರೆ, ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ. ಏರ್ಪೋರ್ಟ್ ಮಾರ್ಗದಲ್ಲಿ ಬೇಕಾಬಿಟ್ಟಿಯಾಗಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ, ಯಾರು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ. ಸಾಲು ಸಾಲು ದೂರುಗಳು ಬಂದಂತಹ ಬೆನ್ನಲ್ಲೇ ಕಾಮಗಾರಿಯನ್ನು ಪರಿಶೀಲನೆ ಮಾಡಿದ್ದಾರೆ ಸ್ಥಳಕ್ಕೇನೆ ಹೋಗಿ. ಈ ವೇಳೆ ಅಧಿಕಾರಿಗಳ ವಿರುದ್ಧ ಅಸಮಾಧಾನಗೊಂಡು ಬೈದಿದ್ದಾರೆ ಸಚಿವರು. ಕಂದಾಯ ಇಲಾಖೆಯ ಒಂದು ನೌಕರರನ್ನು ಬೈದ ನಂತರ ಈ ರೀತಿಯಾಗಿ, ಹೌದು ನಿಜಕ್ಕೂ ಕೂಡ, ಯಾಕಂದರೆ ಕಾಮಗಾರಿ ಹೆಸರಲ್ಲಿ ಇವರು 2 ವರ್ಷದಿಂದ ಕೂಡ ಏನು ಮಾಡ್ತಾ ಇದ್ದಾರೆ ನೀವು? ಈಗ ಒಂದು 2 ತಿಂಗಳಲ್ಲಿ ಏನು ಮ್ಯಾಜಿಕ್ ಮಾಡಿಬಿಟ್ಟು ನೀವು ಕೆಲಸವನ್ನು ಮುಗಿಸ್ಬಿಡ್ತೀರಾ, ಕಾಮಗಾರಿಯಿಂದ ಪೂರ್ಣಗೊಳಿಸ್ತೀರಾ ಅನ್ನುವಂಥ ರೀತಿಯಲ್ಲಿ ಬೈರೇಗೌಡ ಅವರು ಸಖತ್ತಾಗಿ ಬೈದಿದ್ದಾರೆ ಅಂತ ಅನಿಸುತ್ತೆ ಈ ಒಂದು ವಿಚಾರವಾಗಿ. ಯಾಕಂತಂದರೆ ಮೆಟ್ರೋ ಕಾಮಗಾರಿ ನಡೀತಾ ಇರುತ್ತೆ, ಎಲ್ಲೋ ಕೆಲಸ ನಡೀತಾ ಇರುತ್ತೆ, ಎಲ್ಲೋ ನೀವು ಬಂದ್ ಮಾಡ್ತೀರಾ, ಎಲ್ಲೋ ಜನರಿಗೆ ತೊಂದರೆ ಕೊಡ್ತೀರಾ, ಯಾಕೆ ಹಿಂಗೆ ಮಾಡ್ತೀರಾ? ಏನಾಗ್ತಾ ಇದೆ, ಯಾಕೆ ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಮಿನಿಸ್ಟರ್ ಬೈತಾ ಇದ್ದಾರೆ ಮೆಟ್ರೋ ಅಧಿಕಾರಿಗಳಿಗೆ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ನೀವು? ಸರಿಯಾಗಿ ನಿಮ್ಮ ಕೆಲಸನ ನೀವು ಮಾಡೋಕ್ಕಾಗಲ್ವ ಅಂತ ಹೇಳಿ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಮೆಟ್ರೋ ಏನಿದೆ ಕಾಮಗಾರಿ, ಅದು ತುಂಬ ವಿಳಂಬ ಆಗ್ತಾ ಇದೆ, ತುಂಬ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಆ ಭಾಗದ ಜನರೆಲ್ಲರೂ ಕೂಡ ಸಾಲು ದೂರುಗಳನ್ನು ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯಾಗಿ ಲೇಟ್ ಮಾಡ್ತಾ ಇದ್ದಾರೆ, ಮತ್ತು ನಮಗೆ ತೊಂದರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಕಾಮಗಾರಿಯಿಂದ ನಮಗೆ ತೊಂದರೆ ಆಗ್ತಾ ಇದೆ, ಅಲ್ಲಿನ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತಲೆ ಕೆಡಿಸ್ಕೊಂಡು ಕೆಲಸವನ್ನು ಮಾಡ್ತಾ ಇಲ್ಲ, ಬೇಗ ಕೆಲಸವನ್ನು ಮುಗಿಸ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ದೂರುಗಳು ಬಂದಿದ್ದು ಈ ಒಂದು ವಿಚಾರವಾಗಿ. ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಸಚಿವರು ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಆ ಒಂದು ಸಮಯದಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೆಳಗ್ಗೆನೆ ಇವರು ನಾಗಾವರ ಮತ್ತು ಬಾಗಲೂರು ಕ್ರಾಸ್ವರೆಗೆ ಕಾಮಗಾರಿ ನಡೀತಾ ಇರುತ್ತಲ್ಲ, ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದೆ ಹೆಂಗೆ ನಡೀತಾ ಇದೆ, ಏನು ಕತೆ, ಯಾವ ಹಂತದಲ್ಲಿದೆ ಒಂದು ಕಾಮಗಾರಿ, ಅವೆಲ್ಲವನ್ನು ಕೂಡ ಖುದ್ದಾಗಿ ಅವರೇ ಹೋಗಿ ನೋಡಿದ್ದಾರೆ ಮತ್ತು ಅದ್ರ ಬಗ್ಗೆ ರಿಪೋರ್ಟ್ ಕೂಡ ತೆಗೆದುಕೊಂಡಿದ್ದಾರೆ. ಆ ಸಮಯದಲ್ಲಿನೇ ಅಧಿಕಾರಿಗಳಿಗೆ ಈ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. 2 ವರ್ಷದಿಂದ ನೀವು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ಏರ್ಪೋರ್ಟ್ ಕಾಮಗಾರಿಯಲ್ಲಿ ಕೆಲಸ ಆಗ್ತಾ ಇಲ್ಲ, ಇನ್ನು ಈ 2-3 ತಿಂಗಳಲ್ಲಿ ನೀವು ಕೆಲಸವನ್ನು ಮಾಡಿಬಿಡ್ತೀರಾ, ಯಾವ ರೀತಿಯಾಗಿ ಮಾಡಿರ್ತೀರಾ, ಮ್ಯಾಜಿಕ್ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಮಾಯ ಮಾತ್ರ ಮಾಡ್ತೀರಾ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಲ್ಲೋ ಕೆಲಸ ನಡೀತಾ ಇರುತ್ತೆ, ಮತ್ತೆಲ್ಲೋ ಜನರಿಗೆ ನೀವು ಓಡಾಡೋ ದಾರಿಗಳನ್ನು ಬ್ಲಾಕ್ ಮಾಡ್ತೀರಿ, ತೊಂದರೆ ಕೊಡ್ತೀರಿ, ಯಾಕೆ ಈ ಥರ ಮಾಡ್ತೀರಿ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡ ಅವರು. ಹೀಗಾಗಿ ಈ ಕಾಮಗಾರಿ ಏನಿದೆ ಅದನ್ನು ಬೇಗ ಮುಗಿಸಿ ಅಂತ ಕೂಡ ಹೇಳಿದ್ದಾರೆ. ಜನರಿಗೆ ತೊಂದರೆ ಕೊಡೋದನ್ನು ಬಿಟ್ಟು ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡಿ, ಯಾವ ಸಮಯದಲ್ಲಿ ಯಾವ ಕಾಮಗಾರಿ ಮುಗಿಸ್ಬೇಕು ಅದನ್ನು ಮಾಡಿ. ಏನು 1 ತಿಂಗಳು ಆಚೆ ಈಚೆ ಆಗ್ಬೋದು, ಆದರೆ ಈ ರೀತಿಯಾಗಿ ನೀವು ವರ್ಷಾನುಗಟ್ಟಲೆ ಆದರೂ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದು ಹೇಗೆ ಅಂತ ಮೆಟ್ರೋ ಅಧಿಕಾರಿಗಳಿಗೆ ಕ್ವಶನ್ ಮಾಡಿರುವಂಥದ್ದು. ಯಾಕಂದರೆ ಕೆಲ ದಿನಗಳ ಹಿಂದೆ ಅಷ್ಟೇ ಅವರು ಹೋಗಿದ್ರು ಪರಿಶೀಲನೆ ಮಾಡೋಕ್ಕೆ, ಅಧಿಕಾರಿಗಳು ಅವಾಗ ಕೂಡ ಹೇಳಿದರು, ಮತ್ತು ಈಗ ಕೂಡ ಹೋಗಿದ್ದಾರೆ. ಈಗ ಹೋದರೂ ಕೂಡ ಅದೇ ಪರಿಸ್ಥಿತಿ ಆಗಿದೆ. ಯಾವಾಗ ಬಂದರೂ ಹಿಂಗೆ ಇರುತ್ತೆ ಕಾಮಗಾರಿ, ಯಾವಾಗ ನೀವು ಮುಂದುವರಿಸೋದು, ಯಾವಾಗ ನೀವು ಒಂದು ಚುರುಕಾಗಿ ಕೆಲಸವನ್ನು ಮಾಡೋದು ಅಂತ ಹೇಳಿ ಅಧಿಕಾರಿಗಳ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏರ್ಪೋರ್ಟ್ ಮಾರ್ಗದಲ್ಲಿ ಬೇಕಾಬಿಟ್ಟಿಯಾಗಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಬಂದು ಕೇಳೋದಿಲ್ಲ ಅಂತ ಹೇಳಿ ನಿಮ್ಗೆ ಇಷ್ಟ ಬಂದಾಗೆ ನೀವು ಕೆಲಸವನ್ನು ಮಾಡಿಸ್ತೀರಾ, ಬಿಲ್ಗಳನ್ನು ಹಾಕಿಸ್ತೀರಾ, ದುಡ್ಡನ್ನು ತೆಗೆದುಕೊಳ್ತೀರಾ, ಆದರೆ ಕೆಲಸ ಮಾತ್ರ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ. ಇದೇ ವಿಚಾರವಾಗಿ ದೂರುಗಳು ಬಂದಿತ್ತು. ಹೀಗಾಗಿ ಅವ್ರು ಕೋಪ ಮಾಡಿಕೊಂಡು ಈ ರೀತಿಯ ಅಧಿಕಾರಿಗಳ ಮೇಲೆ ಬೈದಿದ್ದಾರೆ, ಬುದ್ಧಿ ಹೇಳಿದ್ದಾರೆ, ಬೇಗ ಕೆಲಸವನ್ನು ಶುರು ಮಾಡಿಸಿ, ನೀವು ಕಾಮಗಾರಿ ಹೆಸರಲ್ಲಿ ಜನರಿಗೆ ತೊಂದರೆ ಕೊಡಬೇಡಿ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ.
what you have been doing? You closed it 1 year ago. What are you doing for 1 year? To file cap you need 1 year. Now you are saying in 2 months you will do magic. Where is the pillar? Now am I blind? I cannot see. Am I blind? Where is the pillar? Where is the pillar? Am I blind? Can I borrow your glasses? If you are coming from Nepal, close Nepal. Why you are closing here? One year, what you have been doing? You closed it 1 year ago. What are you doing for 1 year? To file cap you need 1 year. Now you are saying in 2 months you will do magic. Where is the pillar? Now am I blind? I cannot see. Am I blind? Where is the pillar? Where is the pillar? Am I blind? Can I borrow your glasses? If you are coming from Nepal, close Nepal. Why you are closing? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.